ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ ಯೂಟ್ಯೂಬ್ನಲ್ಲಿ ಮುಂದಿನ ದಿನಮಾನದಲ್ಲಿ ಯೂಟ್ಯೂಬ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಇತ್ತೀಚೆಗೆ ನೀವು ನೋಡ್ಬೋದು ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಮೇಲೆ ಅಪ್ಡೇಟು, ಪಾಲಿಸಿ ಮೇಲೆ ಪಾಲಿಸಿ. ಇತ್ತೀಚೆಗೆ ಯೂಟ್ಯೂಬ್ ಅನ್ನೋದು ತುಂಬ ಸ್ಟ್ರಿಕ್ ಆಗಿದೆ. ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲೇ ಡಿಲೀಟ್ ಆಗಿದೆ. ತುಂಬ ಬೇಜಾರು ಕೂಡ ಆಗಿದ್ದಾರೆ ಎಷ್ಟೋ ಯೂಟ್ಯೂಬ್ ಕ್ರಿಯೇಟರ್ಸ್. ಆದರೆ ಇವಾಗ ಯೂಟ್ಯೂಬ್ನಲ್ಲಿ ಸಡನ್ನಾಗಿ ಮತ್ತೊಂದು ಹೊಸ ನ್ಯೂ ಅಪ್ಡೇಟ್. ಏನಪ್ಪ ಅಪ್ಡೇಟ್ ಅಂದರೆ ಮತ್ತೊಂದು ಹೊಸ ನ್ಯೂ ಪಾಲಿಸಿ ಬಂದಿದೆ, ರೂಲ್ಸ್ ಬಂದಿದೆ. ಈ ಒಂದು ರೂಲ್ಸು ನಿಮಗೆಲ್ಲರೂ ಕೂಡ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ನಿಮಗೆ ಕೂಡ ಮುಂದಿನ ದಿನಮಾನದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ನೀವು ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕು, ಯೂಟ್ಯೂಬ್ನಲ್ಲಿ ಇರಬೇಕಪ್ಪ ಅಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದೇನಪ್ಪ ರೂಲ್ಸು ಅಂದರೆ ಯಾವಾಗಾರ ಪಾಲಿಸಿ ಅಂದರೆ ತುಂಬ ಸಿಂಪಲ್ ಕ್ಲಿಯರ್ ಆಗ್ಬೇಕಾರೆ ಇದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಎಲ್ತ್ ಅಂದರೆ ಲೈಫ್, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲೈಫ್ ಲೈನ್ ಅದು ಅಂದರೆ ಲೈಫ್ ಲೈನ್ ಪಾಲಿಸಿ ಅಂತ ಬಂದ್ಬಿಟ್ಟು ಆ ಒಂದು ಪಾಲಿಸಿ ನಮ್ಗೆ ಗೊತ್ತಿರಲೇಬೇಕು. ಅದೇನಪ್ಪ ಪಾಲಿಸಿ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಮಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡುವ ನಮಗೆ ಸಿಗುವಂಥ ಒಂದೇ ಒಂದು ಆಪ್ಷನ್ ಯಾವುದಪ್ಪ ಅಂದ್ರೆ ಎಲ್ಪ್ ಲೈನ್ ಬಂದ್ಬಿಟ್ಟು. ಎಲ್ಪ್ ಲೈನ್ ಅಂದರೆ ಅಪೀಲ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅದೇ ಒಂದು ಅಪೀಲ್ ಅನ್ನೋ ಆಪ್ಷನ್ ಮೇಲ್ಗಡೆ ಇದು ಹೊಸ ನ್ಯೂ ಪಾಲಿಸಿ ಬಂದಿದೆ, ಹೊಸ ನ್ಯೂ ಅಪ್ಡೇಟು ರೂಲ್ಸ್ ಆಗಿದೆ. ಅದು ಯಾವ ಒಂದು ಅಪ್ಡೇಟು ಏನು ಎಲ್ಲ ನಾನು ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ಗೆ ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡೋಕ್ಕಲ್ಲ, ಹಾಗೆ ಪಕ್ಕದ ಬಟನ್ ಟನ್ನಂತೆ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸು ಮೊದಲು ಯಾವ ರೀತಿ ಅಂದರೆ ಯೂಟ್ಯೂಬ್ನಲ್ಲಿ ಯಾವುದೇ ರೀತಿಯ ಪಾಲಿಸಿ ಅನ್ನೋದು ಇಲ್ಲ ಇತ್ತು ಮೊದಲು. ಆದ್ರೆ ಬಟ್ ಇವಾಗ ಯೂಟ್ಯೂಬ್ನಲ್ಲಿ ತುಂಬ ಪಾಲಿಸಿ ಇದೆ. ಇತ್ತೀಚೆಗೆ ಯೂಟ್ಯೂಬ್ ಈ 2025 ತುಂಬ ಸ್ಟ್ರಿಕ್ ಆಗಿಬಿಟ್ಟಿದೆ. ಈ 2025 ಏನಿದೆ ಗೊತ್ತಿಲ್ಲ. ಮೊದಲೇ ಬಿಟ್ಟು ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿ ತೋರಿಸ್ಕೊಡ್ತೀನಿ ಏನಪ್ಪ ಅಪ್ಡೇಟ್ ಬಂದರೆ ಏನು ಪಾಲಿಸಿ ಅದನ್ನ ಹೇಳ್ತೀನಿ. ಜಸ್ಟ್ ಇನ್ನೊಂದು ಈಗ ನಾನು ನಿಮಗೆ ಮೊದಲನೇದಾಗಿ ನಾನು ನಿಮಗೆ ಸೈಡ್ಗೆ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ, ನೋಡ್ಕೊಳ್ಬೋದು. ನಾನು ನಿಮಗೆ ಓಪನ್ ಮಾಡಿರ್ತೀನಿ, ಬೇಕಾದ್ರೆ ಈ ಆರ್ಟಿಕಲ್ ನಾನು ವಿಡಿಯೋತೆಲ್ಲ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಜಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಬೋದು. ಇಲ್ಲಿ ನೋಡಿ ಯೂಟ್ಯೂಬ್ ಪಾಲಿಸಿ ಅಪ್ಡೇಟ್ಸ್ ಅಂತ ಬಂದಿದೆ. ಜಸ್ಟ್ ಅದ್ರ ಜೊತೆ ನೋಡಿ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಬಂದಿದೆ. ಇದು ಲೇಟೆಸ್ಟ್ ಆಗಿ ಬಂದಿದೆ, ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬಂದಂಥ ಅಪ್ಡೇಟ್ ಇದು. ಏನಪ್ಪ ಅಪ್ಡೇಟ್ ಅಂತ ನೋಡೋಣ ಬಂದುಬಿಟ್ಟು ನಾನು ನಿಮಗೆ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಒಂದು ಸ್ವಲ್ಪ ಓದುತ್ತೀನಿ ಅದೆಲ್ಲ ಏನಿದೆ ಅದರಂತ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಕ್ಲಿಯರ್ಗೆ ಆಗ್ಬೇಕಾರೆ. ಮೊದಲೇ ಮುಟ್ಟು ಅಪ್ಡೇಟ್ ಏನಪ್ಪ ನೀವು ನೋಡ್ಕೊಳ್ಬೋದು. ರೂಲ್ಸು ಏನಪ್ಪ ಅಂದ್ರೆ ನೋಡಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಬಂದಿದೆ. ಆಗಸ್ಟ್ 2025 ಅಪ್ಡೇಟ್ಸ್ ಟು ಅಪೀಲ್ ಟೈಮ್ ಫಾರ್ಮ್ಸ್ ಆ್ಯಂಡ್ ಟರ್ಮಿನೇಷನ್ ಅಪೀಲ್ ಲಿಮಿಟೆಡ್ಸ್ ಅಂತ ಬಂದಿದೆ. ಜಸ್ಟು ಅದ್ರ ಜೊತೆ ತೆರಳ್ಬಿಟ್ಟು ವೇರಿ ಅಪ್ಡೇಟಿಂಗ್ ಅವರ್ ಟರ್ಮಿನೇಷನ್ ಅಪೀಲ್ಸ್ ಪ್ರೊಸೆಸ್ ಟು ಕಂಬ್ಯಾಟ್ ವ್ಯೂಸ್ ದಿಸ್ ಮಿಸ್ಯೂರ್ಸ್ ವಿಲ್ ಹೆಲ್ಪ್ ಯುವರ್ reduce spam submissions and focus resource and legitimate appeals. Starting in August, creators will have up to 1 year to appeal channel termination or content removals, video post, playlist, thumbnails or URLs for community guidelines violation. Additional very limiting the number of appeals allowed for a single channel termination ಅಂತ ಬಂದ್ಬಿಟ್ಟು ಇದನ್ನ ನನಗೆ ಈಗ ಓದ್ನಿ ಅದು ನಿಮ್ಗೇನು ಕ್ಲಿಯರ್ ಅರ್ಥ ಆಗಲ್ಲ. ಅದ್ರ ಬಗ್ಗೆ ನಾನು ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪ ಅಪ್ಡೇಟ್ ಅಂದರೆ ಏನು ರೂಲ್ಸ್ ಅಂತ ಬಂದ್ಬಿಟ್ಟು ಏನಪ್ಪ ಅಂದರೆ ಈಗ ನನಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಮೊದಲನೇ ಬಂದ್ಬಿಟ್ಟು ಈ ಒಂದು ಅಪ್ಡೇಟ್ ಸ್ಟಾರ್ಟ್ ಆಗೋದು ಆಗಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕಾರೆ. ಏನಪ್ಪ ಅಂದರೆ ಈಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಮಗೆ ಏನೇ ಒಂದು ಪ್ರಾಬ್ಲಮ್ ಆಯಿತು, ನಮ್ಮ ಚಾನಲಲ್ಲಿ ಯಾವುದೊಂದು ಸ್ಟ್ರೈಕ್ ಬಂತು, ಏನೇ ಆದರೂ ಕೂಡ ನಮಗೆ ಪ್ರಾಬ್ಲಮ್ ಆದರೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡುವಂಥ ಆಪ್ಷನ್ ಸಿಗೋದು ನಮಗೆ ಯಾವುದಪ್ಪ ಅಪೀಲ್ ಅನ್ನೋ ಆಪ್ಷನ್ ಮಾತ್ರ ನಮಗೆ ಸಿಗುತ್ತೆ. ಹೆಲ್ಪ್ ಲೈನ್ ನಮಗೆ ಯಾವುದು ಅಪೀಲ್ ಮೂಲಕ ನಮ್ಮ ಪ್ರಾಬ್ಲಮ್ ಎಲ್ಲ ನಾವು ಸಾಲ್ವ್ ಮಾಡ್ಕೊಳ್ಬೋದು. ಯೂಟ್ಯೂಬ್ದವ್ರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಡೈರೆಕ್ಟ್ ಆಗೋಲ್ಲ. ಅಪೀಲ್ ಮೂಲಕ ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಮ್ಮೊಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಳ್ಬೋದು. ಯಾವ ರೀತಿನ ಈಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಿರ್ಬೋದು, ಏನೇ ಆದರೂ ಕೂಡ ನಮಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ನಮಗೆ ಅಪೀಲ್ ಅನ್ನೋದು ಆಪ್ಷನ್ ಸಿಗುತ್ತೆ. ಈಗ ನಮಗೆ ಎಕ್ಸಾಂಪಲ್ ಹೇಳ್ಬೇಕಾರೆ ಈಗ ಯಾವುದೋ ಒಂದು ನಮ್ಮೊಂದು ಯೂಟ್ಯೂಬ್ ಚಾನಲ್ ನಾವು ಏನಾದರೂ ಮಿಸ್ಟೇಕ್ ಮಾಡಿದೆ ರಿವ್ಯೂಸ್ ಕಂಟೆಂಟ್ ಬರುತ್ತೆ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್, ಆವಾಗ ನೀವು ರಿವ್ಯೂಸ್ ಕಂಟೆಂಟಲ್ಲಿ ನಮಗೆ ಅಪೀಲ್ ಅನ್ನೋ ಆಪ್ಷನ್ ಬರುತ್ತೆ, ರೀಅಪ್ಲೈ ಅಂತ ಬಂದ್ಬಿಟ್ಟು ಈ ರೀತಿ ನೋಡಿ ನಮಗೆ ಅಪೀಲ್ ಅನ್ನೋದು ಆಪ್ಷನ್ ಸಿಗುತ್ತೆ. ಈ ಅಪೀಲ್ ಅನ್ನೋ ಆಪ್ಷನ್ ಅವ್ರು ಏನು ಮಾಡ್ತಾರೆ ಯೂಟ್ಯೂಬ್ದವರು ಅದಕ್ಕೆ ಮೊದಲಿಗೆ ಬಂದ್ಬಿಟ್ಟು ಯಾವ ರೀತಿ ಅಂದರೆ ಈಗ ಅಂದರೆ ಈ ಆಗಸ್ಟ್ ತಿಂಗಳು ಹಿಂದ್ಗಡೆ ಈಗ ಎಲ್ಲ ಏನಿತ್ತು ಅಂದರೆ ಮೊದಲಿಗೆ ಯಾವ ರೀತಿ ಅಂದರೆ ನಮಗೆ ಏನೇ ಒಂದು ಪ್ರಾಬ್ಲಮ್ ಆಯಿತು, ಈಗ ನಮಗೆ ಯಾವುದೋ ಒಂದು ಕಮ್ಯುನಿಟಿ ಸ್ಟ್ರೈಕ್ ಆಗಿರ್ಬೋದು, ಕೋಆಪರೇಟಿವ್ ಸ್ಟ್ರೈಕ್ ಆಗಿರ್ಬೋದು, ಏನಾದರೂ ಬಂದರೆ ನಾವೇನು ಮಾಡ್ತೀವಿ ಅಪೀಲ್ ಮಾಡ್ತೀವಿ, ಅವರಿಗೆ ಅಪೀಲ್ ಮಾಡ್ತೀವಿ. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನನ್ನ ಕಡೆಯಿಂದ ಸಾರಿ ಅಂತ ನಾವು ಈ ರೀತಿ ಅಪೀಲ್ ಮಾಡ್ತೀವಿ. ಆವಾಗ ಆ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ ಅಪೀಲ್ ಅನ್ನೋದನ್ನ ನೋಡಿ ಅದನ್ನ ಅಪ್ರೂವಲ್ ಮಾಡಿ ಏನು ಮಾಡ್ತಾರೆ ಏನಾದರೂ ಅವ್ರ ಕಡೆ ಮಿಸ್ಟೇಕ್ ಆಗಿ, ಯಾಕಂದರೆ ಯೂಟ್ಯೂಬ್ದವರು ಒಮ್ಮೆ ಏನಾಗುತ್ತೆ ಯೂಟ್ಯೂಬಲ್ಲಿ ಅವ್ರ ಕಡೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿ ಏನೋ ಗೊತ್ತಿಲ್ಲ ಸಿಸ್ಟಮ್ ಇದನ್ನಾಗಿ ಸ್ಟ್ರೈಕ್ ಅನ್ನೋದು ಬಂದಿರುತ್ತೆ. ಅದನ್ನೆಲ್ಲ ಅವ್ರು ಚೆಕ್ ಮಾಡಿ ಏನಾದರೂ ನಾವು ಏನೋ ತಪ್ಪು ಮಾಡಲಿಲ್ಲ ಅಂದರೆ ಏನುತ್ತೆ ನಾವು ಅಪೀಲ್ ಮಾಡಿದ್ದಕ್ಕೆ ಸರಿಯಾಗಿ ಏನು ಮಾಡ್ತಾರೆ ಅವರು ರಿಯಾಕ್ಟ್ ಮಾಡಿ ಏನು ಮಾಡ್ತಾರೆ ಸ್ಟ್ರೈಕ್ ಆಗಿರ್ಬೋದು ನಮ್ಗೆ ಏನೇ ಪ್ರಾಬ್ಲಮ್ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಇದು ಯಾವ ರೀತಿ ನಮಗೆ ಅಪೀಲ್ ಅನ್ನೋ ಆಪ್ಷನ್ ಸಿಗುತ್ತೆ. ಅದನ್ನು ನಾವು ಎಷ್ಟು ಬೇಕಾದರೂ ಮಾಡ್ಬೋದು.
ಮೊದಲಿಗೆ ಎಷ್ಟು ಬೇಕಾದರೂ ಮಾಡ್ಬೋದು, ಏನೇ ಆದರೂ ಕೂಡ ಮಾಡ್ಬೋದು. ಆದರೆ ಬಟ್ ಇದನ್ನ ಏನು ಮಾಡ್ತಾಯಿದ್ದಾರೆ, ತುಂಬ ಜನ ಮಿಸ್ಯೂಸ್ ಮಾಡ್ತಾಯಿದ್ದಾರೆ. ಮಿಸ್ಯೂಸ್ ಅಂದರೆ ಏನಂದ್ರೆ, ಈಗ ನಮ್ಮ ಕಡೆ ತಪ್ಪಿದ್ರು ಕೂಡ ನಾವು ರೀಅಪ್ಲೈ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಯೂಟ್ಯೂಬ್ದವ್ರು ಪ್ರಾಬ್ಲಮ್ ಆಗ್ತಾಯಿದೆ, ಯೂಟ್ಯೂಬ್ ಟೀಮ್ ಪ್ರಾಬ್ಲಮ್ ಆಗ್ತದೆ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಅದಕ್ಕೆ ಆದಂಥ ನಾವೊಂದು ಲಿಮಿಟ್ ಮಾಡ್ತೀವಿ. ಲಿಮಿಟಲ್ಲೇ ನೀವು ಅಪೀಲ್ ಮಾಡಬೇಕು. ಯಾವ ರೀತಿ ಅಪೀಲ್ ಅಂದರೆ, ಎಕ್ಸಾಂಪಲ್ ಹೇಳ್ಬೇಕಾರೆ, ಈಗ ನೀವು ನನ್ನ ಚಾನಲ್ ಕಮ್ಯುನಿಟಿಗೆ ಏನೋ ಸ್ಟ್ರೈಕ್ ಬರ್ತಂದ್ರೆ ಯೂಟ್ಯೂಬ್ದವ್ರು ಕೊಟ್ಟಿದ್ದಾರೆ. ನಾನು ಯೂಟ್ಯೂಬ್ದವ್ರಿಗೆ ಅಪೀಲ್ ಮಾಡಿದಾಗ ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಯೂಟ್ಯೂಬ್ ಟೀಮ್ದವ್ರು ಅದನ್ನೇನು ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಅಂದರೆ ಯೂಟ್ಯೂಬ್ದವ್ರು ನೋಡ್ತಾರೆ, ನಾನು ಏನಾದರೂ ತಪ್ಪು ಮಾಡಿದರೆ ಸ್ಟ್ರೈಕ್ ರಿಮೂವ್ ಆಗೋಲ್ಲ, ನನ್ನ ಅಪೀಲ್ ಮಾಡಿದ್ದು ರಿಜೆಕ್ಟ್ ಆಗುತ್ತೆ. ನಾನು ಏನಾದರೂ ತಪ್ಪು ಮಾಡಿದರೆ ನನ್ನ ಸ್ಟ್ರೈಕ್ ಇರುತ್ತೆ. ಇದು ನಿಮಗೆಲ್ಲರೂ ಕೂಡ ಗೊತ್ತಿರಲಿ. ಈಗ ನೀವು ಯಾರೋ ಇನ್ನೊಬ್ಬರು ನಿಮ್ಮ ವಿಡಿಯೋಗೆ ಇನ್ನೊಬ್ಬರು ಬಂದು ಸ್ಟ್ರೈಕ್ ಹಾಕಿದ್ರೆ ನೀವು ಏನು ಮಾಡೋದು, ಡೈರೆಕ್ಟಿಗೆ ಅವ್ರ ಮೇಲೆ ನೀವು ಆ್ಯಕ್ಷನ್ ಕೂಡ ತೊಗೋಬೋದು. ನಿಮ್ಗೆ ಗೊತ್ತಿರಲಿ, ಅದು ಕಾಪರೇಟಿವ್ ಸ್ಟ್ರೈಕ್ ಬಂದರೆ ನೀವು ಆ್ಯಕ್ಷನ್ ಕೂಡ ತೊಗೋಬೋದು. ಅವ್ರ ಜೊತೆ ನೀವು ಲೀಗಲಾಗಿ ಆ ಯೂಟ್ಯೂಬ್ನಲ್ಲಿ ಯಾವ ರೀತಿ ಆ್ಯಕ್ಷನ್ ಇದೆ ಆ ರೀತಿ ನೀವು ಆ್ಯಕ್ಷನ್ ತೊಗೊಂಡು ಕೋರ್ಟ್ ಮೆಟ್ಟಲ್ಲಿ ಕೂಡ ಹತ್ತಬೋದು ನೀವು. ಆ ರೀತಿ ಪ್ರೊಸೆಸ್ ಇದೆ, ಇದು ತುಂಬ ಪ್ರೊಸೆಸ್ ಇದೆ. ಯೂಟ್ಯೂಬ್ ಅನ್ನೋದು ಅಷ್ಟು ಇಷ್ಟು ಅಲ್ಲ. ಅದಕ್ಕೋಸ್ಕರ ಮೇಲಿನ ಮೇಲೆ ಎಚ್ಚರಿಕೆ ಅಂತ ಇದು ಕೇಳೋದು ನೋಡಿ. ಈ ರೀತಿ ನೋಡಿ, ಅವರು ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಕೊಟ್ಟಿದ್ದಾರೆ ನೋಡಿ, ಏನಪ್ಪ ಅಂದರೆ ತುಂಬ ಸಿಂಪಲ್ ನೋಡಿ. ಇಲ್ಲಿ ನಿಮ್ಗೆ ನೋಡಿ ಲಿಮಿಟೆಡ್ ಇಲ್ಲಿ ನೋಡಿ ಕೊಡ್ಬೋದು ನೋಡಿ, ಏನಂತ ಕೊಟ್ಟಿದ್ದಾರೆ ನೋಡಿ. ಯಾವ ಅಪ್ ಟು ಕಂಟೆಂಟ್ ರಿಮೂವಲ್ಸ್ ವಿಡಿಯೋ ಪೋಸ್ಟ್ ಪ್ಲೇಲಿಸ್ಟ್ ಥಂಬ್ನೇಲ್ ಆರ್ URL ಫಾರ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಅದ್ರ ಜೊತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನಂತ ಕೊಟ್ಟಿದ್ದಾರೆ ನೋಡಿ, ಅಪ್ ಟು 1 year ಟು ಅಪ್ಲೈ ಅಂತ ಬಂದ್ಬಿಟ್ಟು ಏನಂದರೆ, ಮೊದಲಿಗೆಲ್ಲ ನೀವು ಎಷ್ಟು ಬೇಕಾದರೂ ನೀವು ಅಪೀಲ್ ಮಾಡ್ಬೋದಾಗಿತ್ತು. ಅದ್ರ ಬಟ್ ಇನ್ನು ಮುಂದೆ ಹಂಗಿಲ್ಲ. ಈ ಆಗಸ್ಟ್ ತಿಂಗಳಿಂದ ಹೊಸ ನೀವು ರೂಲ್ಸ್ ಸ್ಟಾರ್ಟ್ ಆಯಿತು. ಏನಪ್ಪ ರೂಲ್ಸ್ ಅಂದರೆ, ಇನ್ನು ಮುಂದೆ ನೀವು ಎಷ್ಟು ಬೇಕಾದರೂ ಅಪ್ಲೈ ಮಾಡೋಂಗಿಲ್ಲ. ಅದಕ್ಕೆ ಆದಂಥ ಕೆಲವೊಂದಷ್ಟು ಲಿಮಿಟ್ ಇದೆ. ಆ ಲಿಮಿಟ್ ನೀವು ಕ್ರಾಸ್ ಮಾಡೋಂಗಿಲ್ಲ, ಯಾವುದೇ ಕಾರಣಕ್ಕೂ ಕ್ರಾಸ್ ಮಾಡೋಂಗಿಲ್ಲ. ಅಂದರೆ ಎಕ್ಸಾಂಪಲ್ ಆಗ್ಬಿಟ್ಟು, ಇನ್ನು ಮುಂದೆ ಒಂದು ವರ್ಷಕ್ಕೆ ಇಷ್ಟೇ ಲಿಮಿಟ್ ಅಂತ ಗೊತ್ತಿಲ್ಲ, ಅವ್ರು ಕೊಟ್ಟಿಲ್ಲ. ಆದ್ರೆ ಬಟ್ ನಾನು ಎಕ್ಸಾಂಪಲ್ ಆಗಿ ಹೇಳ್ತಾಯಿದ್ದೀನಿ, ಎಕ್ಸಾಕ್ಟಾಗಿ ಹೇಳ್ತಾರೆ. ಎಕ್ಸಾಂಪಲ್ ಆಗಿ ಹೇಳ್ತಾಯಿದ್ದೀನಿ, ಒಂದು ವರ್ಷಕ್ಕೆ ಒಂದೇ ಬಾರಿ ನೀವು ಅಪೀಲ್ ಮಾಡೋ ಚಾನ್ಸ್ ಸಿಗುತ್ತೆ. ಇನ್ನು ಮುಂದೆ ಒಂದೇ ಬಾರಿ ನೀವು ಅಪೀಲ್ ಮಾಡ್ಬೋದು, ವಾಪಸ್ ಅಪೀಲ್ ಮಾಡೋಕ್ಕೆ ಚಾನ್ಸ್ ಸಿಗಲ್ಲ. ಮತ್ತು ಅದ್ರ ಜೊತೆಗೆ ಇಲ್ಲಿ ನಿಮಗೊಂದು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅದರಲ್ಲೇ ಗುಡ್ ನ್ಯೂಸ್ ಇದೆ. ಏನಪ್ಪ ಅಂದರೆ, ನೀವು ನೋಡ್ಕೊಳ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಅಪ್ ಟು 1 year ಟು ಅಪ್ಲೈ ಚಾನಲ್ ಟರ್ಮಿನೇಷನ್ ಅವ್ರ ಕಂಟೆಂಟ್ ರಿಮೂವಲ್ ವೀಡಿಯೋಸ್ ಆಗಿರೋ ಪ್ಲೇ ಲಿಸ್ಟ್ ಆಗಿರ್ಬೋದು. ಅವ್ರು ಏನಂತ ಹೇಳ್ತಿದ್ರೆ, ನೀವು 1 ವರ್ಷ ನಿಮಗೆ ಟೈಮ್ ಇರುತ್ತೆ. ಟೋಟಲ್ ಬಿಟ್ಟು 12 ತಿಂಗಳವರೆಗೆ ನಿಮಗೆ ಟೈಮ್ ಇರುತ್ತೆ. ಆ 12 ತಿಂಗಳಲ್ಲಿ ನೀವು ಯಾವಾಗ ಬೇಕಾದರೂ ನಿಮ್ಮ ಪ್ರಾಬ್ಲಮ್ ನೀವು ಅಪೀಲ್ ಮಾಡ್ಬೋದು. ಇದಕ್ಕೆ ಲಿಮಿಟ್ ಅನ್ನೋದಿಲ್ಲ, ಜಸ್ಟ್ ಒಂದೇ ಇರುತ್ತೆ. ಅಪೀಲ್ ಮಾಡೋದು ಒಂದೇ ಆಪ್ಷನ್. ಆದ್ಬಿಟ್ಟು ನೀವು ಯಾವಾಗ ಬೇಕಾದರೂ ನೀವು ಅವರಿಗೆ ಅಪೀಲ್ ಮಾಡ್ಬೋದು. ಇದು ನೋಡಿ ಬೆಂಕಿ ಅಂತ ಹೇಳ್ಬೋದು. ಅಂದರೆ 1 ವರ್ಷದೊಳಗೆ ನೀವು ಅಪೀಲ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ಬೇಕಾರೆ, ಈಗ ರಿವ್ಯೂಸ್ ಕಂಟೆಂಟ್ ಬಂದರೆ ಎಷ್ಟು ದಿನಗಳ ಕಾಲ ಇರುತ್ತೆ ನಿಮಗೆ ಟೈಮಿಂಗ್ ಅಪೀಲ್ ಮಾಡೋದಕ್ಕೆ? 30 ದಿನಗಳ ಕಾಲ ಟೈಮಿಂಗ್ ಇರುತ್ತೆ. ಅದ್ರ ಬಟ್ ಇನ್ನು ಮುಂದೆ ಹಂಗಿಲ್ಲ. 1 ವರ್ಷದೊಳಗೆ ನಿಮಗೆ ಅಪೀಲ್ ಮಾಡೋ ಆಪ್ಷನ್ ಬರುತ್ತೆ, ರೀಅಪ್ಲೈ ಅನ್ನೋ ಆಪ್ಷನು. ಅದ್ರ ಮೂಲಕ ನೀವು ಅಪೀಲ್ ಮಾಡ್ಬೋದು. ಈ ರೀತಿ ನೋಡಿ, ಈಗ ನಿಮಗೆ ಇವಾಗ ಸ್ಟ್ರೈಕ್ ಬಂತು, ನೀವು ನೆಕ್ಸ್ಟ್ ಇವಾಗ ಅಂದರೆ 2025 ಸ್ಟ್ರೈಕ್ ಬಂದರೆ ನೀವು 1 ವರ್ಷದ ಒಳಗಡೆ ಯಾವಾಗ ಬೇಕಾದರೂ ಅದನ್ನ ನೀವು ಅಪೀಲ್ ಮಾಡ್ಬೋದು. ಈ ರೀತಿ ನೋಡಿ, ಇದೊಂದು ಬೆಂಕಿ ಅಂತ ಹೇಳ್ಬೋದು, ಖುಷಿ ಅಂತ ಹೇಳ್ಬೋದು. ಆದ್ರೆ ಬಟ್ ಇದಕ್ಕೆ ಲಿಮಿಟ್ ಅನ್ನೋದು ಇದೆ. ಏನು ಲಿಮಿಟ್ ಅಂದರೆ, ಜಾಸ್ತಿ ನೀವು ಅಪೀಲ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಅದಕ್ಕೆ ಆದಂಥ ಕೆಲವೊಂದಷ್ಟು ಪ್ರೊಸೆಸ್ ಇದೆ. ಮೊದಲು ನನಗೆ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ಏನೂ ಇಲ್ಲ, ತುಂಬ ಸಿಂಪಲ್ ಕ್ಲಿಯರಾಗಿ ಹೇಳಿದ್ದೀನಿ. ಏನಪ್ಪ ಅಂದರೆ, ಯೂಟ್ಯೂಬ್ದವರು ಲಿಮಿಟ್ ಮಾಡ್ಕೊಂಡಿದ್ದಾರೆ. ಇಷ್ಟು ಟೈಮಿಂಗ್ ಅಂದರೆ ಇಷ್ಟು ಅಂತ ಹೇಳಿದ್ರೆ, ಅದಕ್ಕೆ ಪರ್ಫೆಕ್ಟಾಗಿ ಅವ್ರು ಕೊಟ್ಟಿಲ್ಲ 1 ಸರಿ 2 ಸರಿ ಅಂತ ಅಪೀಲ್ ಅಂತ. ಅದ್ರ ಬಟ್ ನಾನು ನಿಮಗೆ ಎಕ್ಸಾಂಪಲ್ಗೆ ಹೇಳ್ತೇನೆ, ಒಂದೇ ಸರಿ ಅಂತ ಹೇಳ್ಬೋದು ನೋಡಿ. ಒಂದೇ ಸರಿ ನಿಮಗೆ ಚಾನ್ಸ್ ಇರುತ್ತೆ. 1 ವರ್ಷದಲ್ಲಿ ನೀವು ಒಂದೇ ಬಾರಿ ಅಪೀಲ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ತಪ್ಪು ಮಾಡ್ಕೋಬೇಡಿ, ಏನೂ ಮಿಸ್ಟೇಕ್ ಮಾಡ್ಕೋಬೇಡಿ. ನಿಮಗೆ 1 ವರ್ಷದವರೆಗೆ ನೀವು ಯೂಸ್ ಮಾಡ್ಕೊಳ್ಬೋದು. ಮತ್ತು ಇದರಲ್ಲಿ ಏನು ನಿಮ್ಗೆ ಕೊಟ್ಟಿದ್ದಾರೆ ಅಂದರೆ, 1 ವರ್ಷದ ಒಳಗಡೆ ನೀವು ಯಾವಾಗ ಬೇಕಾದರೂ ಏನೇ ಆದರೂ ನಿಮ್ಮ ಥಂಬ್ನೇಲ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ನಿಮ್ಮ ಚಾನಲ್ URL ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಕಮ್ಯುನಿಟಿ ಏನೇ ಆದರೂ ಏನೇ ಪ್ರಾಬ್ಲಮ್ ಆದರೂ ಕೂಡ ನೀವು ಯಾವಾಗ ಬೇಕಾದರೂ ಅಪೀಲ್ ಮಾಡ್ಬೋದು. ನಿಮ್ಮ ಚಾನಲ್ ಸ್ಟ್ರೈಕ್ ಬಂದರೂ ಕೂಡ ನೀವು 1 ವರ್ಷದ ಒಳಗಡೆ ನೀವು ಯಾವಾಗ ಬೇಕಾದ್ರೂ ಅಪೀಲ್ ಮಾಡ್ಬೋದು. ಇದು ನಿಮಗೆ ಚಾನ್ಸ್ ಸಿಗುತ್ತೆ. ಇದು ಒಂದು ಖುಷಿ. ಆದ್ರೆ ಬಿಟ್ಟು ಲಿಮಿಟ್ ಮಾಡಿದ್ದಾರೆ. ಮೊದಲಿಗೆ ಲಿಮಿಟ್ ಇಲ್ಲ ಇತ್ತು. ಮೊದಲು ನಿಮ್ಮ ಹತ್ರ ನಿಮ್ಮ ಕಡೆ ತಪ್ಪಿದ್ರು ಇರಲಿಲ್ಲ ಅಂದ್ರೂ ನೀವು ಅಪೀಲ್ ಮಾಡ್ಬೋದಾಗಿತ್ತು. ಎಷ್ಟು ಬೇಕಾದ್ರೆ ಅಪೀಲ್ ಮಾಡ್ಬೋದಾಗಿತ್ತು. ಆದ್ರೆ ಬಟ್ ಇನ್ನು ಮುಂದೆ ಅಪೀಲ್ ಮಾಡೋದಕ್ಕೆ ಯಾವುದೇ ರೀತಿ ಸಾಧ್ಯವಾಗಲ್ಲ. ಇದೇ ನೋಡಿ ಅಪ್ಡೇಟು. ಈ ಒಂದು ಅಪ್ಡೇಟ್ ಆಗಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಯಿತು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇದು ನಿಮಗೆಲ್ಲರೂ ಕೂಡ ಗೊತ್ತಿರಬೇಕು. ಮತ್ತು ಅದ್ರ ಜೊತೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಒರಿಜಿನಲ್ ಕಂಟೆಂಟ್ ಮಾಡಿ, ಜೆನ್ಯೂನ್ ಕಂಟೆಂಟ್ ಮಾಡಿ. ಯಾಕಂದರೆ ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು. ಮುಂದಿನ ದಿನಮಾನದಲ್ಲಿ ಯೂಟ್ಯೂಬ್ ಏನೆಲ್ಲ ಮಾಡುತ್ತೆ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯೂಟ್ಯೂಬೇ ನಮ್ಮ ಲೈಫ್ ಅಂತ ನಂಬಿದ್ದೀವಿ ನೀವು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒರಿಜಿನಲ್ ಕಂಟೆಂಟ್ ಮಾಡಿ, ಆದಷ್ಟು ಫೋಕಸ್ ಇರಲಿ, ಎಚ್ಚರಿಕೆಯಿಂದ ಇರಲಿ ಅಂತ. ಏನೂ ತುಂಬ ಸಿಂಪಲ್ ಅಂತ ಇವತ್ತೊಂದು ಮುಗಿಸ್ತೀನಿ. ಮುಂಚೆ ಪ್ರತಿಯೊಬ್ಬ ಕನ್ನಡಕ್ಕೆ ಸ್ಪ್ಯಾಮರ್ಸ್ ಎಲ್ಲ ಇರ್ತಾನೆ. ಈ ಒಂದು ಅಪ್ಡೇಟ್ ಯಾವ ರೀತಿ ಅನಿಸ್ತು ಚಿಕ್ಕದಾಗಿ ಕಮೆಂಟಕ್ಕೆ. ನನಗೆ ಮಾತ್ರ ಈ ಕಡೆ ಬೇಜಾರು, ಈ ಕಡೆ ಖುಷಿ, ಏನೂ ಹೇಳೋಕ್ಕಾಗಲ್ಲ. ಅದ್ರ ಬಟ್ ಹೇಳೋ ಕರ್ತವ್ಯ ಹೇಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಅನಿಸ್ತು ಚಿಕ್ಕದಾಗಿ ಕಮೆಂಟಿಗೆ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡಕ್ಕೆ ಸ್ಪ್ಯಾಮರ್ಸ್ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟು ಅಲ್ಲಿವರೆಗೆ ವೀಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಬಾಯ್.